ಹಾಯ್ ಬಂಗಾರ. ಏನ್ ಚಿನ್ನಿ ನೀನು ಅವಾಗಿಂದ ಕಾಯ್ತಾ ಇದ್ದೀನಿ, ಬೇಗ ಬರೋದಿಕ್ಕಾಗಲ್ವಾ? ಸಾರಿ ಚಿನ್ನಿ, ಬರಬೇಕಾದ್ರೆ ದಾರಿಲಿ ಲೇಡೀಸ್ ಟೇಲರ್ ಅಂಗಡಿಲಿ ಕಳ್ತನ ಆಗಿತ್ತಂತೆ. ಸೀರೆ ಲಂಗ ಬ್ಲೌಸು ಎಲ್ಲ ದೋಚ್ಕೊಂಡು ಹೋಗಿ ಬರೀ ಮಿಷಿನ್ ಮಾತ್ರ ಬಿಟ್ಟೋಗೋರಂತೆ. ಛೇ, ಹೌದಾ? ಪಾಪ, ಆ ಥರ ಆಗ್ಬಾರ್ದಿತ್ತು ಅಲ್ವಾ ಚಿನ್ನಿ? ಹೌದು ಬಂಗಾರ, ಪಾಪ. ಚಿನ್ನಿ, ನನ್ನ ಫ್ರೆಂಡ್ ವಾಣಿ ಇದ್ದಾಳಲ್ಲ, ಅವಳದು ಮದ್ವೆ ಆಗಿ ಮಾರನೇ ದಿನನೇ ಡೈವರ್ಸ್ ಆಯ್ತಂತೆ. ಯಾಕೋ ಬಂಗಾರ? ತುಂಬಾ ದಿನ ಆದ್ಮೇಲೆ ಸಿಂಗಲ್ ಆಗಿರೋ ಹುಡುಗನೇ ಬೇಕು ಅಂತ ಮದ್ವೆ ಆದ್ಲು. ಪಾಪ ಹುಡುಗ ಫಸ್ಟ್ ನೈಟ್ ದಿನ ಹೆಂಗೆಂಗೋ ಮಾಡ್ತಿದ್ನಂತೆ. ಇವಳು ಹಂಗಲ್ರಿ ಹಿಂಗೆ ಅನ್ಲಂತೆ. ಅದಕ್ಕೆ ಡೈವರ್ಸ್ ಕೊಟ್ಟಿರೋದು. ಓ, ಇರ್ಬೋದು. ಸರಿ ಚಿನ್ನಿ, ನಂಗೆ ಫೋನ್ ಬರ್ತಿದೆ, ಬರ್ತೀನಿ. ಓಕೆ ಬಾಯ್ ಚಿನ್ನಿ, ಮಿಸ್ ಯು. ಮಿಸ್ ಯು ಟು ಚಿನ್ನಿ. ಹಾಯ್. ಏನ್ ಚಿನ್ನಿ ನೀನು ಅಷ್ಟೊತ್ತಿಂದ ಕಾಯ್ತಿದ್ದೀನಿ, ಬೇಗ ಬರೋದಿಕ್ಕಾಗಲ್ವಾ? ಸಾರಿ ಚಿನ್ನಿ, ರೂಮಲ್ಲಿ ನನ್ನ ಫ್ರೆಂಡ್ದು ಸಣ್ಣ ಪಿನ್ ಚಾರ್ಜರ್ ಕಳೆದೋಗಿತ್ತು. ಸೊ ಎಲ್ರ ಬ್ಯಾಗು ಚೆಕ್ ಮಾಡ್ತಿದ್ದ, ನನ್ನ ಬ್ಯಾಗು ಲಾಸ್ಟಲ್ಲಿ ಚೆಕ್ ಮಾಡ್ದ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಸಾರಿ ಚಿನ್ನಿ. ನಿಂದು ಸಣ್ಣ ಪಿನ್ ಚಾರ್ಜರ್ ತಾನೆ, ಕೊಡ್ಬೋದಿತ್ತಲ್ಲ. ವಾ, ಬಂದ್ಬಿಡು. ಸಣ್ಣ ಪಿನ್ ಚಾರ್ಜರ್ ಆದರೆ ನಂಗೆ ಬೇಡವಾ? ಓಕೆ, ಇರ್ಲಿ, ಅವಾಗವಾಗ ನನಗೂ ಯೂಸ್ ಆಗುತ್ತೆ. ಸರಿ, ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಓಕೆ ಚಿನ್ನಿ, ಬಾಯ್. ಬಾಯ್. ಹಾಯ್ ನಂದು. ಹಾಯ್. ಹಾಯ್ ಖುಷಿ, ಹೇಗಿದ್ಯಾ? ಇಷ್ಟ ದಿನ ಎಲ್ಲಿ ಹೋಗಿದ್ದೆ? ಏನಿಲ್ಲ, ಡಿಪ್ಲೊಮಾ ಹೋಗಿದ್ದೆ ಕಣೆ. ವಾಟ್? ಡಿಪ್ರೆಷನ್. ಅದ್ಬಿಡು, ನೀನೇನು ಇಬ್ಬಿಬ್ರನ್ನ ಮೇಂಟೈನ್ ಮಾಡ್ತಿದ್ಯಾ? ಏನ್ ಸಮಾಚಾರ? ಇಬ್ರಲ್ಲ ಕಣೆ, 3 ಜನ. ಇನ್ನೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ಅವ್ನು ತಿಂಗಳಿಗೆ ಮಾತ್ರ ಬರ್ತಾನೆ. ಆ ಥರ ಎಲ್ಲ ಮಾಡ್ಬೇಡ ಕಣೆ. ಹುಡುಗರು ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತಾರೆ. ಆದ್ರೆ ನಾವು ಮೋಸ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಇಡೀ ನಮ್ಮ ಜೀವನನೇ ಹಾಳು ಮಾಡ್ಬಿಡ್ತಾರೆ. ಹೇ, ನೀನೇನು ಹುಡುಗರ ಬಗ್ಗೆ ಮಾತಾಡ್ತಿದ್ಯಾ? ನೀನು ಯಾರಾದ್ರೂ ಒಬ್ಬನ್ನ ಇಷ್ಟಪಟ್ಟಿದ್ಯಾ? ಒಬ್ಬರನ್ನಲ್ಲ ಕಣೆ, ಇಬ್ಬರನ್ನ. ಹಾಯ್. ಯಾರೋ ನೀನು? ನನ್ನ ಹೆಸರು ನಾಗ. ನನ್ನ ಮಕ್ಕಳಿಗೆ ತಾಯಿ ಆಗ್ತೀಯಾ ಬೇಗ? ಇಲ್ಲಿಂದ ಹೋಗಿಲ್ಲ ಅಂದ್ರೆ ಈಗ ನಿನ್ ಬಾಯಿಗೆ ಹಾಕ್ತೀನಿ ಬೀಗ. ರೇ, ನೀವಂದ್ರೆ ನನಗಿಷ್ಟ. ಅದನ್ನ ಹೇಳಕ್ ಬಂದ್ರೆ ನನ್ ಮನ್ಸಲ್ಲಿ ಆಲ್ರೆಡಿ ಒಬ್ಬ ಹುಡ್ಗ ಇದ್ದ, ನಿಂಗೆ ಗೊತ್ತಾ? ಗೊತ್ತಿಲ್ಲ. ಯಾವ್ಯಾವ ಹೊತ್ತಲ್ಲಿ ಯಾರ್ಯಾರ ಹೋಗ್ತಾ ಏನೋ. ವಾಟ್? ಅಲ್ಲಲ್ಲ, ಯಾವ್ಯಾವ ಹೊತ್ತಲ್ಲಿ ಯಾವ್ಯಾವ ಬರುತ್ತೋ ಅಂತ ಹೇಳಕ್ ಬಂದೆ. ಅದು ನಿಮ್ಮ ಮನ್ಸಲ್ಲಿ ಯಾರೋ ಇದಾರ ಅಂದ್ರಲ್ಲ, ಸೊ ಅದನ್ನ ಹೇಳಕ್ ಬಂದೆ. ಅಂದ್ರೆ ನೀವು ಕಮಿಟೆಡ್. ಹೌದು. ಸರಿ ಬಿಡಿ, ನಾನು ಬೇರೆ ಹುಡುಗಿ ಟ್ರೈ ಮಾಡ್ಕೊತೀನಿ. ಈ ಹುಡುಗರು ಬುದ್ಧಿನೇ ಇಷ್ಟು. ನೆಟ್ಟೋಗೊಂದು ಹುಡುಗಿನ ಲವ್ ಮಾಡಲ್ಲ. ಏಯ್, ನಂಗೂ ರಾಮನ್ ತರ ಇರ್ಬೇಕಂತ ಆಸೆ. ಸೀತಾದಾರ ಹುಡುಗಿ ಸಿಗ್ತಿಲ್ಲ, ಅದಕ್ಕೆ ಕೃಷ್ಣ ಆಗಿರೋದು. ಓ, ಕೃಷ್ಣ ಅಂತೆ. ಕೃಷ್ಣ ನೋಡಕೊಳ್ಳೆ ಟೂತ್ ಪಿಕ್ ಇದ್ದಂಗಿದ್ಯಾ? ಕನ್ನಡಿಲಿ ನೋಡ್ಕೊಂಡಿದ್ಯಾ? ನಿನ್ನ ನೋಡ್ತಿದ್ರೆ ನಿನ್ ಮಕ್ಕ ಯಾವ್ದು? ಸಾಕು. ಮೊದಲು ಇಲ್ಲಿಂದ ಗೆಟಾಗಿ ಗೋಮಾ. ಏನೋ ಚೆನ್ನಾಗವಳಂತ ಪ್ರಪೋಸ್ ಮಾಡಿದ್ರೆ ನನಗೆ ಚಿತ್ರಾನ್ನ ತಿನ್ಸಕ್ ಬರ್ತಾಳೆ. ನಿಂಗಿದೆ ಬಾ ಕುಷ್ಕ. ಛೇ, ಈಗಿನ ಕಾಲದ ಹುಡುಗಿರೆಲ್ಲ ಹಾಳಾಗೋದ್ರು, ಬರೀ ಮುಖ ಹತ್ತಿ. ಛೇ. ಅಂದೆ ತಾನೆ?
ತಗೊಳ್ಳಿ ಸರ್. 10 ರೂಪಾಯಿ ಕೊಟ್ಟು ಜ್ಯೂಸ್ ಕುಡಿಯೋ ನಿನಗೆ ಇಷ್ಟಿರ್ಬೇಕಾದ್ರೆ 150 ರೂಪಾಯಿ ಕೊಟ್ಟು ಬೀರ್ ಕುಡಿಯೋ ನಾನು ಇನ್ನು ನನಗೆಷ್ಟಿರಬೇಡ. ಹೋಗೇ. ಏನಾಯ್ತೆ? ಎಷ್ಟು ಕೊಬ್ಬು ನೋಡು. ಇವನಿಗೇನಾದ್ರೂ ಮಾಡ್ಬೇಕು. 4 ಜನ ರೌಡಿಗಳನ್ನ ಕರ್ಸಿ ಓಡಿಸ್ಬಿಡೋಣ. ಬೇಡ ಬೇಡ. 4 ಜನನ ಕರ್ಸಿ ಹೊಡ್ಸಿದ್ರೆ 4 ದಿನ ಮಾತ್ರ ನೋವಿರತ್ತೆ. ಅವನ್ ಮನ್ಸ್ ಮೇಲೇನೆ ಹೊಡಿಬೇಕು. ಹೇ ಬೇಬಿ, ಎರಡು ಜ್ಯೂಸ್ ಕೊಡಿ. ಹಾಯ್, ತಗೊಳ್ಳಿ ಜನರೇ. ಥೂ, ನೀನಾ? ಎಷ್ಟು ಹೇಳಿದ್ರು ನಿನ್ ಜನ್ಮಕ್ ನಾಚಿಕೆ ಅನ್ನೋದಾಗಲ್ವಾ? ಹೌದು ಜನರೇ. ಯಾಕೆ ಜನರೇ? ಏನಾಯ್ತು ಜನರೇ? ಥೂ, ನಿನ್ ಜ್ಯೂಸು ಬೇಡ, ನೀನು ಬೇಡ, ಹೋಗೋ. ಹೇ ಬಾರೆ ಹೋಗೋಣ. ಏ, ಬುಲ್ಬುಲ್, ತಗೊಳ್ರಿ ಜ್ಯೂಸು. ರೀ, ಒಂದ್ ಸ್ವಲ್ಪ ನಗ್ರಿ. ಯಾಕೆ ನಗ್ಬೇಕು? ಯಾಕಂದ್ರೆ ದಾರಿಲಿ ಬರ್ಬೇಕಾದ್ರೆ ಒಂದ್ ಜೇನುಳು ಹಾರ್ಕೊಂಡು ಹೋಗ್ತಾ ಇತ್ತು. ಅದನ್ನ ನಿಲ್ಸಿ ಕೇಳ್ದೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅವಾಗ ಆ ಜೇನುಳು ಹೇಳ್ತು, ನಾನ್ ಜೇನ್ ಮಾಡ್ಬೇಕು, ದುಂಬಿ ಹುಡ್ಕೊಂಡು ಹೋಗ್ತಿದೀನಿ ಅಂತ. ದುಂಬಿ ಎಲ್ಲಿದೆ ಅಂತ ಕೇಳಿದ್ರೆ, ನಿಮ್ ಹುಡುಗಿ ಸ್ಮೈಲ್ ಅಲ್ಲಿದೆ ಅಂತ ಹೇಳ್ತು. ಓ, ನಗ್ತಾ ಇದ್ರಲ್ಲ? ಇಲ್ಲ, ಕೆಡ್ಸ್ಕಿಳ್ತಾ ಇದೀನಿ. ಏನ್ರಿ ಬೇಕು ನಿಮ್ಗೆ? ನನ್ ತಮ್ಮನ್ಗೆ ನಿನ್ ತಂಗಿ ಬೇಕಂತ. ವಾಟ್? ನನ್ ತಂಗಿನೇ ಇಲ್ಲ. ಆತರ ಅಂದ್ರೆ ನನ್ ಮನ್ಸು ನನ್ ತಮ್ಮ ಇದ್ದಂಗೆ, ನಿಮ್ ಮನ್ಸು ನಿನ್ ತಂಗಿ ಇದ್ದಂಗೆ. ಅದಕ್ಕೆ ನನ್ ತಮ್ಮನ್ಗೆ ನಿನ್ ತಂಗಿ ಬೇಕು ಅಂದಿದ್ದು. ಓ, ಅಮ್ಮ. ರೀ, ಒಂದ್ ನಿಮಿಷ. ಏಯ್, ಬೇರೆ ಯಾವ್ದು ಗಾಡಿ ಸಿಗ್ಲಿಲ್ವನಲ್ಲೇ? ನನ್ ಗಾಡಿನೇ ಬೇಕಾಯ್ತಾನಲ್ಲೇ. ರೇ, ಯಾಕ್ರೆ ಹೊಡಿತಿದ್ರಾ? ನನ್ ಗಾಡಿ ಅಡ್ಡ ಬಂದನೆ ಸಾರ್, ಏನಾರು ಆಗಿದ್ದಿದ್ರೆ? ಯಾಕೆ ಅಡ್ಡ ಬಂದೆ? ಅಣ್ಣ, ನಂಗೆ ಕಣ್ ಕಾಣಲ್ಲ ಅಣ್ಣ. ಸರಿ, ಎಲ್ಲಿ ಹೋಗ್ಬೇಕು? ಅಣ್ಣ, ಬರ್ಬೇಕಾದ್ರೆ ನಾನು ನನ್ನ ತಮ್ಮ ಇಬ್ರೇ ಇದ್ವಿ. ಅಣ್ಣ 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 ಏನಾಯ್ತಣ್ಣ? ಏಯ್, ನಿಮ್ಮ ಅಣ್ಣಗೆ ಏನೂ ಆಗಿಲ್ಲ, ಭಯ ಪಡ್ಬೇಡ. ನಿಮ್ಮ ಅಪ್ಪ ಅಮ್ಮ ಬಂದಿಲ್ವಾ? ಯಾರೂ ಇಲ್ಲ ಅಣ್ಣ, ನಾವಿಬ್ರು ಅನಾಥರು. ನಮಗೆ ಅಪ್ಪ ಅಮ್ಮ ಇಲ್ಲ, ನಾವಿಬ್ರು ಅನಾಥಾಶ್ರಮದಲ್ಲಿದ್ದೀವಿ. ಬೇಜಾರಾಗ್ಬೇಡ ಮಗ. ಈ ಜಗತ್ತಲ್ಲಿ ಅಪ್ಪ ಅಮ್ಮ ಇಲ್ಲರು ತುಂಬಾ ಜನ ಇದ್ದಾರೆ. ಕೆಲವೊಬ್ರು ಹೇಳ್ಕೊತಾರೆ, ಕೆಲವೊಬ್ರು ಹೇಳ್ಕೊಳಲ್ಲ. ಅಷ್ಟೇ ಯಾಕೆ, ಆ ಸೂರ್ಯ ಚಂದ್ರನಿಗೂ ಕೂಡ ಅಪ್ಪ ಅಮ್ಮ ಇಲ್ಲ, ಆದ್ರೂ ನಮ್ಗೆ ಬೆಳ್ಕೊಡ್ತಾ ಇಲ್ವಾ? ಹಾಗೆ ನೀನು ಕೂಡ ಓದಿ ಇನ್ನೊಬ್ರಿಗೆ ಸ್ಫೂರ್ತಿ ಆಗೋ ತರ ಬೆಳಿಬೇಕಾಯ್ತಾ? ಆಯ್ತಣ್ಣ. ಸರಿ, ಹುಷಾರಾಗಿ ಹೋಗಿ. ನೋಡು ಲಕ್ಷ್ಮಿ, ತಂದೆ ತಾಯಿನ ದೇವ್ರಿಗೆ ಹೋಲಿಸ್ತಾರೆ. ಅವ್ರ ಬಗ್ಗೆ ಪುಸ್ತಕಗಳನ್ನೂ ಬರೀತಾರೆ, ದೊಡ್ಡ ದೊಡ್ಡ ಸಿನಿಮಾ ಕೂಡ ಮಾಡಿದ್ದಾರೆ. ಆದ್ರೆ ತಂದೆ ತಾಯಿ ನಿಜವಾಗ್ಲೂ ದೇವರಾಗಿದ್ರೆ ಈ ತರ ಮಕ್ಕಳನ್ನ ಬೀದಿ ಬಿಡ್ತಾ ಇದ್ರ? ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇವೆಲ್ಲ ಇರ್ತಿದ್ವಾ? ಇವೆಲ್ಲ ಯಾಕೆ ಹೇಳ್ತಿದ್ದೀರಂದ್ರೆ
ನಾನೊಬ್ಳು ಅನಾಥನೆ. ಇವಳು ಅನಾಥೆನಾ? ಇವಳು ಅನಾಥೆ ಅಂತ ಗೊತ್ತಿಲ್ಲದೆ ತುಂಬ ಸತಾಯಿಸ್ಬಿಟ್ಟು ನಾನು. ಛೇ, ಒಳ್ಳೆ ಹುಡುಗಿ ಅನಿಸುತ್ತೆ. ಆದರೂ ಅವನು ತುಂಬ ಒಳ್ಳೆಯವನು. ಅವನು ಅಷ್ಟೊಂದು ಹಿಂದೆ ಬಿದ್ದಿದ್ರು ಅವನಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ನಿಜ, ನಾನು ಅವಳ ಪ್ರೀತಿ ಅರ್ಥ ಮಾಡ್ಕೊಳ್ದೆ ತುಂಬ ಹರ್ಟ್ ಮಾಡಿಬಿಟ್ಟೆ. ನಾನು ನಿನ್ನ ಲವ್ ಮಾಡ್ತಿದ್ದೀನಿ. ನಾನು ನಿನ್ನ ತುಂಬ ಲವ್ ಮಾಡ್ತೀನಿ. ಅಂದರೆ ನಾಳೆ ನಾನು ನಿನ್ನ ಪ್ರಪೋಸ್ ಮಾಡಿಬಿಡ್ಲಾ? ನೀನೇನು ಬದನೆಕಾಯಿ ಮಾಡೋದು? ನಾಳೆ ನಾನೇ ನಿಂಗೆ ಪ್ರಪೋಸ್ ಮಾಡ್ತೀನಿ. ನೋಡಿ, ನೀವು ಇಷ್ಟು ದಿನ ನನ್ನ ಹಿಂದೆ ಬಿದ್ದಿದ್ರು ನಿಮಗೆ ನಾನು ತುಂಬ ಹರ್ಟ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. ಅಯ್ಯೋ, ಮೊದಲು ಮ್ಯಾಟ್ರಿಗೆ ಬನ್ರಿ. ನಿಮ್ಮನ್ನು ನಾನು ತುಂಬ ಇಷ್ಟಪಡ್ತೀನಿ. ಅದನ್ನ ಇಂಗ್ಲೀಷಲ್ಲಿ ಹೇಳಿ. ಹೇಳಿ. ಐ ಲವ್ ಯು. ಅಯ್ಯೋ, ಎಸ್ 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 ಎಸ್. ಹೇ, ಯಾಕೆ? ಇರು ಇರು, ನಿಂಗೊಂದು ಸರ್ಪ್ರೈಸ್ ಇದೆ. ಕಣ್ಮುಚ್ಚು, ಕಣ್ಮುಚ್ಚು. ಕಾಣ್ತಿಲ್ಲ ತಾನೆ? ಐ ಲವ್ ಯು. ಯಾರೋ ನೀನು? ನೀನು ಯಾರೋ? ನಾನು ಇವಳು ಲವ್ವರು. ನಾನು ಇವಳು ಲವರಮ್ಮ. ಏಯ್, ಪಾನಿಪುರಿ ಅಂಗಡಿ ಹತ್ರ, ಬೇಕ್ರಿ ಹತ್ರ, ರೋಡಲ್ಲಿ ಪ್ರಪೋಸ್ ಮಾಡಿದ್ದೀನಿ ನಾನು ಇವಳಿಗೆ. ಸೇಮ್ ಬ್ರೋ, ನನಗೂ ಪಾನಿಪುರಿ ಅಂಗಡಿ ಹತ್ರ ರೋಸ್ ಕೊಟ್ಟು, ಬೇಕ್ರಿ ಹತ್ರ ಗಿಫ್ಟ್ ಕೊಟ್ಟು, ರೋಡಲ್ಲಿ ಹಾರ್ಟ್ ಕೊಟ್ಟು ಪ್ರಪೋಸ್ ಮಾಡಿದ್ದಾಳೆ ಬ್ರೋ. ಹೇಯ್, ಅದೆಲ್ಲ ನಾನು ಕೊಟ್ಟಿರೋ ಗಿಫ್ಟ್ಗಳು. ಅಂದರೆ ನಿನಗೆ ಕೊಟ್ಟಿರೋ ಗಿಫ್ಟ್ಗಳೆಲ್ಲಾನು ನೀನು ನನಗೆ ತೊಗೊಂಬಂದು ಕೊಟ್ಟು ಪ್ರಪೋಸ್ ಮಾಡಿರೋದಾ? ತಪ್ಪು ನಮ್ದಲ್ಲ ಬ್ರೋ. ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋ ನನಗೆ ನನ್ನ ಹಿಂದೆ ಬಿದ್ದುಬಿಟ್ಟು ಪ್ರಪೋಸ್ ಮಾಡಿ ನನ್ನ ಲೈಫೇ ಹಾಳು ಮಾಡಿಬಿಟ್ಟಿಯಲ್ಲಿ. ಚಿನಿ ಚಿನಿ, ಅವನು ಹೇಳೋದು ಒಂದೇ ಒಂದ್ಸಲ ಸುಳ್ಳು ಅಂತೇಳು. ನನ್ನ ಮಗನ ಇಲ್ಲೇ ಸಿಗ್ದಾಕ್ಬಿಡ್ತೀನಿ. ಹೇಳ್ತೀನಿ ಪ್ಲೀಸ್ ಚಿನಿ. ಅವನು ಹೇಳ್ತಿರೋದೆಲ್ಲ ನಿಜಾನೇ, ಆದರೆ ಹುಡುಗರು ಒಂದ್ಸಲ ಲವ್ ಮಾಡಿದ್ರೆ ನಿಮ್ಮನ್ನು ಮೀಟ್ ಆಗಕ್ಕಂತ ಅವ್ರ ಮನೇಲೆಲ್ಲ ಸುಳ್ಳು ಹೇಳಿ ಅವತ್ತಿನ ಕೆಲಸ ಎಲ್ಲ ಬಿಟ್ಟು ಎಷ್ಟು ಖುಷಿಯಿಂದ ಬರ್ತಾರೆ ಗೊತ್ತಾ? ಆ ಫೀಲಿಂಗ್ಸ್ ಹೆಂಗಿರುತ್ತಂತ ಗೊತ್ತೇನೆ ನಿನಗೆ? ಎಲ್ಲ ಹೊಡೆದು ನುಚ್ಚುನೂರು ಮಾಡಿಬಿಟ್ಟಿಯಲ್ಲೇ. ಒಂದು ನಿಮಿಷ ನನ್ನ ಮಾತು ಕೇಳಿ ಪ್ಲೀಸ್. ಈಗ ತಾನೇ ಆಗಿರೋ ಹಸಿಗಾಯಕ್ಕೆ ದೊಡ್ಡ ಸೂಜಿ ತಗೊಂಡು ಚುಚ್ಚಿ ತೆಗೆದಾಗ ಎಷ್ಟು ನೋವಾಗುತ್ತೆ ಗೊತ್ತಾ? ಅಷ್ಟು ನೋವಾಗ್ತಿದೆ. ನಿನ್ನ ಚೆನ್ನಾಗಿರುವಂತ ಬಿಟ್ಬಿಡ್ತಾ ಇದ್ದೆ. ಆದ್ರೆ ನಿಂತರ ಮೋಸ ಮಾಡೋ ಹುಡುಗರಿಗೆ ಗೊತ್ತಾಗ್ಬೇಕಲ್ವಾ ಈ ಹುಡುಗರು ತಿರುಗಿ ಬಿದ್ರೆ ಏನಾಗುತ್ತೆ ಅಂತ. ಇಷ್ಟೆಲ್ಲ ಆಯ್ತೇನೆ? ಹೌದು ಕಣೆ, ಈ ಹುಡುಗರು ಪ್ರೀತಿ ಮಾಡಿದ ಹುಡುಗಿನ ಮೀಟ್ ಮಾಡ್ಬೇಕಂದ್ರೆ ಸಾಕು, ಜೊತೆಲಿರೋ ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿ ಬರ್ತಾರೆ. ಅದೆಷ್ಟೇ ಇಂಪಾರ್ಟೆಂಟ್ ಕೆಲಸ ಆಗಿದ್ರು ಅದೆಲ್ಲ ಬಿಟ್ಟು ನಮ್ಮನ್ನು ಮೀಟ್ ಮಾಡೋಕೆ ಬರ್ತಾರೆ. ಅವ್ರ ಮನೆಯವ್ರಿಗಿಂತ ಜಾಸ್ತಿ ನಮ್ಮನ್ನು ಇಷ್ಟಪಡ್ತಾರೆ. ಅಂಥವ್ರಿಗೆ ನಾವು ಮೋಸ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಎಣ್ಣೆ ಸಿಗರೇಟ್ ಅಂತ ತಮ್ಮ ಲೈಫನ್ನೇ ಹಾಳು ಮಾಡ್ಕೊಬಿಡ್ತಾರೆ. ಬರೀ ಮಾತಿಗಷ್ಟೇ ಹೇಳ್ತಾರೆ ಆ ಹುಡುಗಿ ಇಲ್ಲ ಅಂದರೆ ಈ ಹುಡುಗಿ ಅಂತ. ಆದರೆ ಅವರೆಷ್ಟು ನೋವು ಅನುಭವಿಸ್ತಾರೆ ಅಂತ ಅವರಿಗೆ ಗೊತ್ತು. ಆ ನೋವಿಗೆ ಸಾಯ್ಬೇಕು ಅಂತ ಹೋದರೆ ಅವ್ರ ಮನೆ ಪರಿಸ್ಥಿತಿ, ಅವ್ರ ಮನೆ ಕಮಿಟ್ಮೆಂಟ್ ಅವ್ರನ್ನ ಸಾಯೋಕೆ ಬಿಡಲ್ಲ. ಅವ್ರ ಮನೆ ಜವಾಬ್ದಾರಿ, ನಾವು ಕೊಟ್ಟಿರೋ ನೋವಿಗೆ ಜೀವನದಲ್ಲಿ ಇನ್ನೊಂದು ಹುಡುಗಿನ ನೋಡೋದೇ ಇಲ್ಲ. ಈ ಹುಡುಗಿರ ಮೇಲೆ ನಂಬಿಕೆ ಅನ್ನೋದೇ ಹೋಗ್ಬಿಡತ್ತೆ. ಪ್ಲೀಸ್, ಕೈ ಮುಗಿದು ಬೇಡ್ಕೊತೀನಿ, ಹುಡುಗಿರು ಹುಡುಗರಿಗೆ ಯಾರೂ ಮೋಸ ಮಾಡೋಕೆ ಹೋಗಬೇಡಿ.